ಸ್ವಾಮಿಗಳೇ, ಸ್ವಾಮಿಗಳೇ ನಿಂತ್ಕೊಳ್ಳಿ. ಏನಿವರು ಎಲ್ಲ ಅರ್ಧಂಬರ್ಧ ಹೇಳಿ ಯಾವುದೇ ಪರಿಹಾರನೂ ಹೇಳದೆ ಹಾಗೆ ಹೊರಟೋದ್ರಲ್ಲ. ಇಂಥ ಪರಿಸ್ಥಿತಿಲಿ ನನಗ್ ಸಹಾಯ ಮಾಡೋಕ್ ಯಾರು ಇಲ್ವಾ? ಅಯ್ಯೋ ದೇವ್ರೆ. ನಿನ್ನ ಸಹಾಯಕ್ಕೆ ಯಾರೇ ಬಂದ್ರೂ ನಾನು ಅಡ್ಡ ನಿಲ್ತೀನಿ. ನಿನ್ನನ್ನ ನನ್ನಿಂದ ಉಳಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇವನ್ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿ ಬಂದು ನಿಂತಿದ್ದಾನೆ? ಕಂದ, ಇಷ್ಟೊತ್ತಲ್ಲಿ ಯಾಕೆ ಇಲ್ಲಿ ನಿಂತಿದ್ಯಾ? ನಿದ್ದೆ ಬರ್ಲಿಲ್ಲ ಅಮ್ಮ. ಕಣ್ ಮುಚ್ಕೊಂಡು ಮಲ್ಕೊಂಡ್ರೆ ನಿದ್ದೆ ಅದಾಗದೇ ಬರ್ತಿತ್ತು. ಅದ್ಬಿಟ್ಟು ಇಷ್ಟೊತ್ತಲ್ಲಿ ಒಬ್ನೇ ಯಾರಾದ್ರೂ ಇಲ್ಲಿ ಬಂದು ನಿಂತ್ಕೋತಾರ ಕಂದ? ನಿನ್ನ ನೋಡ್ಬೇಕನ್ಸ್ತು. ಬೆಳಗ್ಗೆ ಎದ್ದು ನೋಡಿದಿದ್ರೆ ಆಗ್ತಿರ್ಲಿಲ್ವಾ ಪುಟ್ಟ? ನಿಮ್ಮಮ್ಮ ಏನು ಓಡ್ ಹೋಗ್ತಿದ್ಲಾ? ನೋಡು, ನಿಮ್ಮಮ್ಮ ಎಲ್ಲೂ ಓಡ್ ಹೋಗಲ್ಲ, ಗೊತ್ತಾಯ್ತಾ? ಹೋಗು, ಹೋಗಿ ಚಿಕ್ಕಪ್ಪನ ಹತ್ರನೇ ಮಲ್ಕೋ. ಇಲ್ಲ, ನಾನ್ ನಿನ್ನ ಹತ್ರನೇ ಮಲ್ಕೊಳ್ಳೋದು. ಅಪ್ಪ ಹೇಳಿದ್ರು ಚಿಕ್ಕ ವಯಸ್ಸಲ್ಲಿ ಅಮ್ಮ ಹತ್ರನೇ ಮಲ್ಕೊಂಡಿಟ್ರಂತೆ. ನಾನು ಹಾಗಾದ್ರೆ ನಿನ್ ಜೊತೆನೆ ಮಲ್ಕೊಂಡ್ಬೇಕು ತಾನೆ? ಹೇಳಮ್ಮ. ಹೌದು ಕಂದ. ನೀನ್ ಯಾಕೆ ಮನ್ಸ್ಕೊಳ್ಳಲ್ಲ? ಅಮ್ಮ, ನಾನು ನಿನ್ ಜೊತೆನೆ ಮಲ್ಕೋತೀನಮ್ಮ. ಪ್ಲೀಸ್ ಅಮ್ಮ. ಅಯ್ಯೋ ಕಂದ, ನಿನ್ ತಾಯಿ ಮಡ್ಲಲ್ಲಿ ಮಲ್ಕೊಳ್ಳೋದಕ್ಕೆ ನೀನ್ ಇಷ್ಟೊಂದು ಗೋಗರಿಬೇಕಾ? ಬಾ. ಹಾಗಾದ್ರೆ ನಾನು ನೋಡ್ ಬಂದು ಜಂಪ್ ಮಾಡ್ತೀನಿ. ನೀನ್ ನನ್ನ ಇಳ್ಕೊಳ್ಬೇಕು, ಓಕೆನಾ? ಇಲ್ಲಿ ಪದ್ಮಾಸನ ಹಾಕೊಂಡು ಏನ್ ಮಾಡ್ತಿದ್ದೆ? ಅದು ಮನ್ಸ್ಯಾಕೋ ತುಂಬಾ ಡಿಸ್ಟರ್ಬ್ ಆಗಿತ್ತು, ಅದಕ್ಕೆ ಇಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಿದ್ದೆ. ಆಮೇಲೆ ಮನ್ಸ್ಗೆ ಸ್ವಲ್ಪ ಸಮಾಧಾನ ಅನಿಸ್ತು. ಎದ್ದು ಇನ್ನೇನ್ ಹೊರಡ್ಬೇಕು ಅನ್ಕೊಂಡೆ, ಅಷ್ಟರಲ್ಲಿ ನೀವು ಬಂದ್ರಿ. ನಿಜಾನಾ? ಅಯ್ಯೋ, ಯಾಕೆ ಈ ರೀತಿ ಕೇಳ್ತಾ ಇದ್ದೀರಾ? ನಿನ್ ಸಹಾಯಕ್ಕೆ ಯಾರೇ ಬಂದ್ರು ನಾನು ಅಡ್ಡ ಬರ್ತೀನಿ, ನನ್ನಿಂದ ನಿನ್ನನ್ನು ಉಳಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಲ್ಲ, ಏನದು? ಹೌದಾ? ಹಾಗೆ ಹೇಳಿದ್ನಾ? ಇಲ್ವಲ್ಲ. ನಾನ್ಯಾಕೆ ಸುಳ್ಳು ಹೇಳಿ? ಈಗ ತಾನೇ ನೀನು ಆ ರೀತಿ ಹೇಳಿದ್ದನ್ನ ನಾನೇ ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಅಯ್ಯಯ್ಯೋ, ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ ನಾನು. ಹೋದ್ಸಲನು ನನ್ನ ಮನೆ ಬಿಟ್ಟು ಹುಡ್ಸೋಕ್ ಇವನೇ ಕಾರಣ. ಈ ಸಲನು ಇವನ್ ಕೈಗೆ ಸಿಕ್ಕಾಕೊಳ್ತೀನಿ ಅನಿಸ್ತದೆ. ಮಾತಾಡು ಮಣಿ, ಯಾಕೆ ಆ ಥರ ಹೇಳ್ತಿದ್ದೆ? ಯಾಕಂಗ್ ಹೇಳಿದ್ನೋ ಏನೋ ಗೊತ್ತಿಲ್ಲ. ಹಾ, ನನ್ ಮನ್ಸಲ್ಲಿ ಬರೀ ಕೃಷ್ಣನೇ ಇದ್ದಾನೆ. ಸೇವಂತಿ ಅಕ್ಕ ನನ್ನನ್ನ ಅವನ್ ಹತ್ರ ಹೋಗಕ್ ಬಿಡ್ತಿಲ್ವಾ? ಆ ಬೇಜಾರ್ಗೆ
ನಾನ್ ಯಾವಾಗ ಏನ್ ಮಾತಾಡ್ತಿದ್ದೀನೋ ಒಂದು ಅರ್ಥ ಆಗ್ತಿಲ್ಲ. ನಿನಗೆ ಕೃಷ್ಣ ಅಂದ್ರೆ ಅಷ್ಟೊಂದು ಇಷ್ಟನಾ? ಇದೇನಿದ್ ಹೀಗ್ ಕೇಳ್ತಾ ಇದ್ದೀರಾ? ನಮ್ ವಂಶದ ಕುಡಿ ಅಲ್ವಾ, ಇಷ್ಟ ಇರುತ್ತೆ ತಾನೆ.